ನಮಸ್ಕಾರ, ಎಲ್ರಿಗೂ ಸ್ವಾಗತ ಇವತ್ತಿನ ವಿಶೇಷ ವಿಡಿಯೋಗೆ. ಇವತ್ತು ನಾನಿರುವ ಜಾಗ ಕೆಂಪು ಮಣ್ಣಿನ ಗುಂಡಿ, ಅದುವೇ ಕೆಮ್ಮಣ್ಣಿನ ಗುಂಡಿ. ಸೊ ನಾವು ಕೆಮ್ಮಣ್ಣು ಗುಂಡಿಗೆ ಬಂದಿದ್ದೀವಿ. ಇಲ್ಲಿ ಏನೆಲ್ಲ ನೋಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾವೀಗ ಎಂಟ್ರಿ ಆಗ್ತಾ ಇರೋದು ಕೆಮ್ಮಣ್ಣಿನ ಗುಂಡಿ. ಇದು ಕೆಮ್ಮಣ್ಣು ಗುಂಡಿ ಕೃಷ್ಣರಾಜೇಂದ್ರ ಗಾರ್ಡನ್. ಸೊ ಇದು ಎಂಟ್ರೆನ್ಸ್ ಇಲ್ಲಿ ಮೇಲ್ಗಡೆ, ಅದು ಪೀಕಲ್ಲಿರೋದು ಆ್ಯಕ್ಚುಲಿ. ಇಲ್ಲಿ ಕೃಷ್ಣರಾಜೇಂದ್ರ ಗಾರ್ಡನ್ ಎಂಟ್ರೆನ್ಸ್ ನೋಡ್ಬೋದು. ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ನಿಮಗೆ ಬರೀ ಗುಲಾಬಿ ಗಿಡಗಳೇ ಕಾಣಿಸ್ತವೆ. ಹಾಗಾಗಿ ಇದನ್ನು ರೋಸ್ ಗಾರ್ಡನ್ ಅಂತ ಹೇಳ್ತಾರೆ. ಇದೆ ರೋಸ್ ಗಾರ್ಡನ್ನು. ಇಲ್ಲಿ ಹೆಚ್ಚಾಗಿ ವಿವಿಧ ಗುಲಾಬಿ ಗಿಡಗಳನ್ನು ಸಾಕಲಾಗಿದೆ. ನೀವು ನೋಡ್ತಿದ್ದೀರಲ್ಲ, ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಕೃಷ್ಣರಾಜೇಂದ್ರ ಒಡೆಯರು ಅವಾಗ ಮೊದಲು ಇಲ್ಲಿ ವಿಶ್ರಾಂತಿಗಾಗಿ ಕೆಮ್ಮಣ್ಣು ಗುಂಡಿ ಬರ್ತಿದ್ರಂತೆ. ಹಂಗಾಗಿ ಇದು ಅವಾಗಿಂದನೂ ಸಿಕ್ಕಾಪಟ್ಟೆ ಫೇಮಸ್ಸು. ಇದಕ್ಕೆ ಈ ಗಾರ್ಡನಿಗೆ ಹೆಸರಿಟ್ಟಿರೋದೆ, ಅವ್ರ ಹೆಸರಿಟ್ಟಿರೋದೆ ಕೃಷ್ಣರಾಜೇಂದ್ರ ರೋಸ್ ಗಾರ್ಡನ್ ಅಂತ ಹೇಳಿ. ಸೊ ಅವಾಗ ಇಲ್ಲಿ ವಿಶ್ರಾಂತಿಗಾಗಿ ಹೆಚ್ಚು ಸಮಯ ಜಾಸ್ತಿ ಇಲ್ಲ ಕಳೀತಿದ್ರಂಥವ್ರು. ಅದರಲ್ಲಿ ಇಲ್ಲಿ ಡಿಸೆಂಬರಲ್ಲಂತೂ ಸಿಕ್ಕಾಬಿಟ್ಟೆ ಶೀತ ಇರುತ್ತೆ, ಹೆಚ್ಚು ತಂಪಾಗಿರುತ್ತೆ ಇಲ್ಲಿ. ಇದು ರಾಜ್ಭವನ್ ಅತಿಥಿ ಗೃಹ ಇಲ್ಲ ಕೃಷ್ಣರಾಜೇಂದ್ರ ಗಾರ್ಡನ್ನಲ್ಲಿದೆ. ನೀವು ನೋಡ್ತಿರಲ್ಲ, ಇದು ಸಖತ್ತಾಗಿದೆ ಆ್ಯಕ್ಚುಲಿ. ಹಿಂಗೆ ಮುಂದೆ ನೋಡ್ತಾ ಹೋದರೆ ಒಂದು ವ್ಯೂ ಪಾಯಿಂಟ್ ಬರುತ್ತೆ ನಿಮಗಿಲ್ಲಿ. ಈಗ ನೋಡಿ, ಈ ಡೌನ್ ಹೇಳಿದ್ರೆ ಫುಲ್ ವ್ಯೂ ಪಾಯಿಂಟ್ ಸಿಗುತ್ತಿಲ್ಲ ನಿಮಗೆ. ನೋಡೋಕ್ಕಂತೂ ಸಿಕ್ಕಾಬಿಟ್ಟೆ ಸಖತ್ತಾಗಿದೆ. ಇಲ್ಲೂ ಅಷ್ಟೇ, ಇದು ಗಾರ್ಡನ್ ಆಗಿರೋದ್ರಿಂದ ಎಲ್ಲ ಕಡೆ ರೋಸ್ಗಳೇ ಬೆಳೆದಿದ್ದಾರೆ, ಗುಲಾಬಿ ಗಿಡಗಳು. ಅಲ್ಲೊಂದು ಚಿಕ್ಕದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ನೀವು ಕೆಮ್ಮಣ್ಣು ಗುಂಡಿ ಅಂದರೆ ಒಂದೇ ದಿನ ನೋಡ್ತೀನಿ ಅಂತಂದರೆ ಆಗಲ್ಲ ಆ್ಯಕ್ಚುಲಿ. ಇದು ಅಟ್ಲೀಸ್ಟ್ ಒಂದು 2 days ಆದರೂ ಇದ್ದರೆ ನಿಮಗೆ ಇಲ್ಲಿ ಎಲ್ಲ ನೋಡೋಕ್ಕೆ ಚೆನ್ನಾಗಾಗುತ್ತೆ. ಯಾಕಂದರೆ ಅಷ್ಟು ಪ್ಲೇಸಸ್ ಇದೆ ಇಲ್ಲಿ. ಇದು ಫುಲ್ ರೋಸ್ ಗಾರ್ಡನ್. ಅಲ್ಲೇ ನೀವು ಇದನ್ನು ರೋಸ್ ಗಾರ್ಡನ್ ನೋಡ್ಕೊಂಡು ಮೇಲ್ಗಡೆ ಪಕ್ಕದಲ್ಲಿ ಹೋದರೆ ಒಂದು ವ್ಯೂ ಪಾಯಿಂಟ್ ಇದೆ. ಮೆಟ್ಲು ಎತ್ಕೊಂಡು ಹೋಗ್ಬೇಕು, ಫುಲ್ ಮೇಲ್ಗಡೆ ಪಾಯಿಂಟಲ್ಲಿದೆ ಇದು. ಅಂದರೆ ಅಲ್ಲೇನು ನೋಡೋ ಅಂಥದ್ದೇನಿಲ್ಲ, ವ್ಯೂ ಪಾಯಿಂಟ್ ಇದೆ, ಚೆನ್ನಾಗಿದೆ. ಅಂದರೆ ಹೋಗಿ ನೋಡ್ಬೋದು ಮೇಲ್ಗಡೆ. ನಾವು ಇದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟು ಹೊರಟಿದ್ದೆ ಇದು ಹೆಬ್ಬೆ ಫಾಲ್ಸ್ ಕಡೆಗೆ. ಆ್ಯಕ್ಚುಲಿ ಹೆಬ್ಬೆ ಫಾಲ್ಸ್ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ. ಆ ಚೆಕ್ ಪೋಸ್ಟಿಂದ ನೀವು ಹೋಗ್ಬೇಕು. ಇಲ್ಲಿ ನಿಮಗೆ ಯಾವುದೇ ಓನ್ ವೆಹಿಕಲ್ ಬಿಡಲ್ಲ, ಬೈಕ್ ಆಗಲಿ ಕಾರ್ ಆಗಲಿ ಯಾವುದೂ ಬಿಡಲ್ಲ. ನೀವು ಅವ್ರದ್ದೇ ಜೀಪಲ್ಲಿ ಹೋಗಬೇಕು. ಅವ್ರ ಓನ್ ಜೀಪಲ್ಲಿ ಆದರೆ ನಿಮ್ಗೆ ಅಲ್ಲಿ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಇಲ್ಲಿ ಅಂತ ಹೆಬ್ಬೆ ಫಾಲ್ಸ್ ನಿಮಗೆ ನೋಡೋಕ್ಕೆ. ಇದೆ ಆ್ಯಕ್ಚುಲಿ ಹೆಬ್ಬೆ ಫಾಲ್ಸು. ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ನೋಡೋಕ್ಕಿದೆ. ಹೆಚ್ಚು ಕಡಿಮೆ 168 ಮೀಟ್ರ್ ಮೇಲ್ಗಡೆಯಿಂದ ಬರುತ್ತೆ ಅನಿಸುತ್ತೆ ಇದು ಫಾಲ್ಸು. ಅಲ್ಲಿ ಕೆಳಗೊಂದು ಹೇಳ್ತಾಯಿದ್ರು. ಸಖತ್ತಾಗಿದೆ. ನಾವು ಆ್ಯಕ್ಚುಲಿ ಸ್ಟೇ ಆಗಿದ್ದು ಇಲ್ಲೇ ಕೆಮ್ಮಣ್ಣು ಗುಂಡಿಲಿರುವ ಒಂದು ಅತಿಥಿ ಗೃಹದಲ್ಲಿ. ಇಲ್ಲಿ 3-4 ಇದ್ದಾವೆ. ಸೊ ನಾವು ಉಳ್ಕೊಂಡಿದ್ದು ಇಲ್ಲಿ. ತುಂಬಾ ಚೆನ್ನಾಗಿತ್ತು, ತುಂಬ ಹೈಫೈ ಆಗಿತ್ತು ಆ್ಯಕ್ಚುಲಿ. ಇದು ತುಂಬ ಚೆನ್ನಾಗಿದೆ. ನೀವು ನೆಕ್ಸ್ಟು ಆಮೇಲೆ ನಿಮಗೆ ಬೇರೆ ಕಡೆ ಹೊರಗಡೆ ಹೋಗಿ ಸ್ಟೇ ಮಾಡೋದಕ್ಕೂ ಇಲ್ಲಿ ಸ್ಟೇ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಕಡಿಮೆಗೆ ಸಿಗುತ್ತೆ ನಿಮಗೆ ಇಲ್ಲಿ ಹೇಳಬೇಕು ಅಂತಂದರೆ. ನೋಡಿ ತುಂಬಾ ಸಖತ್ತಾಗಿತ್ತು. ನಾವು ನೆಕ್ಸ್ಟು ಮಾರ್ನಿಂಗ್ ಎದ್ದು ಹೋಗಿದ್ದು ಇನ್ನೊಂದು ಅಲ್ಲೇ ಕಲ್ಲತ್ತಿ ಜಲಪಾತ ಅಂತ ಸಿಗುತ್ತೆ ನಿಮಗೆ. ಇದು ಆ್ಯಕ್ಚುಲಿ ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಿಮಗೆ. ಶ್ರೀ ಶಿವಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ದೇವಾಲಯ ಇದು.
ನೋಡಿ ನಿಮ್ಗೆ ಇಲ್ಲಿ 2 ಡಿವೈಡ್ ರೋಡ್ ಬರುತ್ತೆ. ಒಂದು ಈ ಸೈಡ್ ಹೋದರೆ ಕಲ್ಲತ್ಗಿರಿ ಹೋಗ್ತೀರಾ, ಈ ಕಡೆ ಹೋದರೆ ಕೆಮ್ಮಣ್ಣಗುಂಡಿ ಹೋಗ್ತೀರಾ. ಸೊ ನಾವು ಇವಾಗ ಕಲ್ಲತ್ಗಿರಿ ಕಡೆ ಹೋಗ್ತಾ ಇದ್ದೀವಿ. ಇದೇ ರೋಡಲ್ಲಿ ಹೋಗ್ಬೇಕು ಆ್ಯಕ್ಚುಲಿ ಇವು. ನೋಡ್ತಿದ್ದೀರಲ್ಲ, ಇದೇ ಒಂದು ಸ್ಥಳ, ಶ್ರೀ ಕ್ಷೇತ್ರ ಕಲ್ಲತ್ಗಿರಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಸುಸ್ವಾಗತ ಅಂತ ಬೋರ್ಡ್ ಕಾಣಿಸ್ತಾ ಇದೆ. ಸೊ ನಾವಿಲ್ಲೀಗ ಮೆಟ್ಲು ಇಳ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಕಾಣಿಸುತ್ತೆ ನೋಡಿ. ಇದೇ ಒಂದು ಸುಂದರವಾದಂಥ ದೇವಸ್ಥಾನ. ಆ್ಯಕ್ಚುಲಿ ಪ್ರಕೃತಿಯ ಮಡಿಲಲ್ಲಿ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ಇದೆ. ಇಲ್ಲೇ ಇದೆಲ್ಲ ನೀರು ಹರಿಯೋದು ಜಲಪಾತದ ಇದೆ. ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ ನೋಡೋಕ್ಕೆ. ಇಲ್ಲೆಲ್ಲ ತುಂಬ ಜನ ಸ್ನಾನ ಮಾಡ್ತಾರೆ, ಅವ್ರು ಕೆಲವೊಂದು ಆರ್ಕೆಗಳೆಲ್ಲ ತೀರಿಸ್ಕೊಳ್ತಾರೆ. ಸಖತ್ತಾಗಿದೆ ಆ್ಯಕ್ಚುಲಿ. ಇಲ್ಲಿ ಸ್ನಾನ ಮಾಡೋರಿಗಂತೂ ಮಸ್ತ್ ಇದೆ. ಸೊ ನಾವು ಇವಾಗ ದೇವಸ್ಥಾನದ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ನಾವು ಬರೋ ಟೈಮಿಗೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು, ನಾವು ಒಳ್ಳೆ ಟೈಮಿಗೆ ಬಂದ್ವಿ ಅನ್ನಿಸ್ತಾ ಇದೆ. ಇದೆ ನೋಡಿ ಆ್ಯಕ್ಚುಲಿ ನಿಮಗೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಶ್ರೀ ಶಿವಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ದೇವಾಲಯ. ಇದು ದಕ್ಷ ಬ್ರಹ್ಮನ ಸಂಹಾರ ಮಾಡಿ ವೀರಭದ್ರ ಬಂದು ಇಲ್ಲಿ ಒಡೆದುಮೂಡಿರೋಂಥ ಜಾಗ. ನಾವು ರುದ್ರಾವತಾರ ತಾಳಿದ ಕಾಳಹಸ್ತಿ ಜಲಧಾರೆ ಎಂದು ಉದ್ಭವವಾಗಿ ಸದಾಕಾಲ ಹರಿತಾ ಇದೆ. ಕಾಳಹಸ್ತಿ ಜಲಧಾರೆ, ಚಂದ್ರದ್ರೋಣ ಪರ್ವತ, ಕಲ್ಲತ್ತಿಗಿರಿ, ಜಲಮೇಲಗಿರಿ ಅಂತ ಹೆಸರು 3 ಹೆಸರು ಬರುತ್ತೆ. ಇದು ವೀರಭದ್ರನ ಮೂಲಸ್ಥಾನ. ಇದು ಇಲ್ಲಿ ಬರೋಂಥ ಭಕ್ತಾದಿಗಳು ಬಂದು ಸ್ನಾನ ಮಾಡಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಒಂದು ಒಳ್ಳೆಯದಾಗುತ್ತೆ. ಸುತ್ತಮುತ್ತ ಎಲ್ಲ ದೇವರನ್ನು ತಗೊಂಡು ಗಂಗಾ ಸ್ನಾನ, ಪುಣ್ಯ, ಅಭಿಷೇಕ ಮಾಡ್ಕೊಂಡು ತಗೊಂಡೋಗ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಬಸವನ ಜಯಂತಿ 2 ದಿವಸ ಒಳಗಡೆ ಸ್ವಾಮಿ ರಥೋತ್ಸವ ಆಗುತ್ತೆ. ಪ್ರತಿ ದಿವಸ ವಿಶೇಷ ಪೂಜೆಗಳು ಇರ್ತವೆ. ಇಲ್ಲಿ ರುದ್ರಾಭಿಷೇಕ ವಿಶೇಷ ಪೂಜೆ ಇರುತ್ತೆ, ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ. ಮತ್ತು ಇದ್ರದ 12 ವರ್ಷಕ್ಕೊಮ್ಮೆ ದಕ್ಷ ಯಜ್ಞ ಕೆಂಡ ಅಂತ ಮಾಡ್ತೀವಿ. ಭಾಳ ಜೋರ ನಡೆಯುತ್ತೀವಿ. ದಕ್ಷ ಯಜ್ಞ ಕೆಂಡ ವೀರಭದ್ರೇಶ್ವರನ ದಕ್ಷ ಬ್ರಹ್ಮ ಸಂಹಾರ ಅಂತೇಳಿ ನಡೆಯುತ್ತೀವಿ. ಭಾಳ ಚೆನ್ನಾಗಿ ನಡೆಯುತ್ತೆ. ವೀರಭದ್ರನ ಮೂಲಸ್ಥಾನ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ದೇವಾಲಯ. ನಾವು ಹಿಂಗೆ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಮೊದಲೆಲ್ಲ ಬಟ್ಟೆ ಚೇಂಜ್ ಮಾಡೋಕ್ಕೆ, ಸ್ನಾನ ಮಾಡಿದವ್ರಿಗೆ ಜಾಗ ಇರಲಿಲ್ಲ ಅಂತ ಅನಿಸುತ್ತೆ. ಈಗ ಇದನ್ನೆಲ್ಲ ಇತ್ತೀಚೆಗೆ ಮಾಡಿದ್ದಾರೆ. ಕೆಲವೊಂದು ಕಡೆ ಆ್ಯಕ್ಚುಲಿ ಸ್ನಾನ ಮಾಡಿದವ್ರಿಗೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಜಾಗನೇ ಇರೋಲ್ಲ. ಇಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಆ್ಯಕ್ಚುಲಿ. ನಾವು ನೆಕ್ಸ್ಟ್ ಇದನ್ನು ಕಲ್ಲತ್ತಿ ನೋಡ್ಕೊಂಡು ಮುಂದೆ ಹೋಗಿದ್ದು ಬಾಬಾ ಬುಡನ್ಗಿರಿ ಕಡೆ. ಸೊ ಬನ್ನಿ ಅಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ನೋಡೋಣ ಮುಂದೆ. ಇದು ಈಗ ನೀವು ನೋಡ್ತಿರೋದು ದತ್ತಪೀಠ, ದತ್ತಾತ್ರೇಯ ಪೀಠಕ್ಕೆ ಇಲ್ಲ ಎಂಟ್ರಿ ಆಗೋದು. ಆ್ಯಕ್ಚುಲಿ ಇಲ್ಲಿಂದ ಒಳಗೆ ಹೋಗ್ಬೇಕು. ಒಳಗೆ ಹೋದರೆ ದೇವಸ್ಥಾನ ಸ್ವಲ್ಪ ಇನ್ನೂ ಕೆಳಗಡೆ ಬರುತ್ತೆ. ಇದೆಯಲ್ಲ ಆ ರೂಟಲ್ಲೇ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಗ್ರಿಲ್ ಕಾಣ್ತಾ ಇದೆಯಲ್ಲ, ಆ ಗ್ರಿಲ್ಲಲ್ಲೇ ಬಂದು ಔಟ್ ಸೈಡ್ ಬರಬೇಕು. ಆ್ಯಕ್ಚುಲಿ ಅಲ್ಲಿ ಕಾಣ್ತಾ ಇದ್ದೀವಿ ಅದೇ ಟೆಂಪಲ್. ನಾವು ಬಂದಿದ್ದು ಆ ರೂಟಲ್ಲಿ ಬಂದ್ಬಿಟ್ಟು ಅಲ್ಲಿಂದ ನಾವು ಎಂಟ್ರೆನ್ಸ್ ತೊಗೊಬೇಕು. ಎಂಟ್ರೆನ್ಸಲ್ಲಿ ಒಳಗಡೆಯಿಂದ ಹೋದರೆ ಮಾತ್ರ ನಮಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಜಾಗ ಆಗೋದು. ನಾವು ದತ್ತಾತ್ರೇಯ ಪೀಠ ನೋಡ್ಕೊಂಡು ಮುಂದೆ ಹೊರಟಿದ್ದು ಮಾಣಿಕ್ಯದಾರ ಅಂತ. ಅದು ಒಂದು ಅಲ್ಲೇ ಫಾಲ್ಸು. ದತ್ತಾತ್ರೇಯ ಪೀಠದಿಂದ ನಿಮಗೆ 4 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟಾಗಿ. ಪೀಕಲ್ಲಿದೆ ಅದು. ಆ್ಯಕ್ಚುಲಿ ಮೇಲ್ಗಡೆ ಮೆಟ್ಲು ಹತ್ತಬೇಕು. ಆದರೆ ಬರ್ತಾ ಬರ್ತಾ ನೀವು ಫಾಲ್ಸ್ಗೆ ಹೋಗ್ಬೇಕಂದ್ರೆ ಕೆಳಗಡೆ ಡೌನ್ ಇಳಿಬೇಕು. 180 ಮೆಟ್ಲಿದೆ ಅಂತ ಹೇಳಿದ್ರಲ್ಲಿ ಮೇಲ್ಗಡೆ. ಸೊ ಇಲ್ಲಿ ನೋಡಿದ್ರೆ ಜಾಸ್ತಿ ಇದ್ದಾವೆ ಅಂತ ಅನಿಸ್ತಾ ಇದೆ. ಇಲ್ಲಿ ಒಬ್ಬರಿಗೆ 5 ರೂಪಾಯಿ ಟಿಕೆಟ್ ತಗೊಳ್ತಾರೆ ಅಷ್ಟೇ ಎಂಟ್ರಿ ಫೀಸು. ನೋಡಿ ಸಕ್ಕತ್ತಾಗಿದೆ ಇದು ಮಾತ್ರ ವ್ಯೂ ಪಾಯಿಂಟ್. ಇಲ್ಲಿ ಈ ಎಡಗಡೆ ನೋಡಿದರೆ ನಿಮಗೆ ಫುಲ್ ಡೌನ್ ಹೋಗಬೇಕು. ಇಲ್ಲೊಂದು ಎಂಟ್ರಿ ಆದಮೇಲೆ ಕೆಳಗಡೆ ಇನ್ನೊಂದು ವ್ಯೂ ಪಾಯಿಂಟ್ ಬರುತ್ತೆ. ಅಲ್ಲಿ ಫೋಟೋ ಗಿಟ ತಗೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತೂ ಮಸ್ತ್ ಬರುತ್ತೆ. ಇಲ್ಲಿಂದ ಮುಂದೆ ಹೋದರೆ ಫಾಲ್ಸ್ ಸಿಗದೆ ಮಾಣಿಕ್ಯದಾರ. ಸ್ನಾನ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ತುಂಬ ಸಕ್ಕತ್ತಾಗಿದೆ. ನೋಡ್ರಿ ಇದು ನೋಡ್ತಿದ್ರಲ್ಲ, ಇದೊಂದು ವ್ಯೂ ಪಾಯಿಂಟ್. ಇಲ್ಲಿ ಇಡೀ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈ ಲೊಕೇಶನಿಂದ ನಾವು ನೋಡಿದ್ರೆ. ಇದು ಫಾಲ್ಸ್. ಇಲ್ಲಿ ಮುಂದೆ ಹೋದರೆ ನೋಡೋಕ್ಕಂತೂ ತುಂಬ ಸಖತ್ತಾಗಿದೆ ಇದು ಮಾತ್ರ ನಿಮಗೆ.
ಹೀಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಬೆಂಬಲಿಸಿ ಪ್ರೋತ್ಸಾಹಿಸಿ. ಎಲ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.